25, 26 ಅರಣ್ಯಕಾಂಡ 6ನೇ ಅಧ್ಯಾಯ 24ರಿಂದ 26ವರೆಗೆ. ನಂಬರ್ಸ್ ಚಾಪ್ಟರ್ 6 24 to 26. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಎಂಬುದೇ. ಮೋಸೆ ಇಸ್ರಾಯೇಲ್ ಜನರಿಗೆ ಹೇಳುವಂಥ ಒಂದು ವಾಗ್ದಾನಗಳಿವೆ. ಅರಣ್ಯ ಪ್ರಾಂತ್ಯದಲ್ಲಿ ನಡೆಸಿಕೊಂಡು ಬರುವಂತಹ 6 ಲಕ್ಷ ಜನಕ್ಕಿಂತ ಹೆಚ್ಚಾಗಿರುವಂಥ ಇಸ್ರಾಯೇಲರ ಮೇಲೆ ನುಡಿದಂಥ ಒಂದು ಶ್ರೇಷ್ಠವಾದ ವಾಗ್ದಾನಗಳು. ಇವತ್ತು ಕೂಡ ಬ್ಲೆಸ್ಸಡ್ ಫುಲ್ ಗಾಸ್ಪಲ್ ಸಭೆಯ ದೇವರ ಮಕ್ಕಳಿಗೆ ಸೇವೆಗೆ ಕೊಡುವಂಥ ಒಂದು ಒಳ್ಳೆಯ ವಾಗ್ದಾನ ಅಂತ ಏನಂದರೆ 24, 25, 26 ವಚನಗಳಲ್ಲಿ ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇಲೆ ಅಂತ ಹೇಳಬೇಕು. ಎರಡನೇದಾಗಿ ಯೆಹೋವನು ನಿಮ್ಮನ್ನು ಪ್ರಸನ್ನ ಮುಖದಿಂದ ನೋಡಿ ದಯವಿಡಲಿ. ಆಮೇಲೆ ಅಂತ ಹೇಳಬೇಕು ಈ ವರ್ಷ. ಮೂರನೇದಾಗಿ ಕಟಾಕ್ಷ ಬಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಆಮೇಲೆ ಅಂತ ಹೇಳಬೇಕು. ಈ 3 ವಾಗ್ದಾನಗಳು ಒಟ್ಟೊಟ್ಟಿಗೆ ನಾವು ಧ್ಯಾನ ಮಾಡಲಿಕ್ಕೆ ಕೃಪೆ ದಯಪಾಲಿಸಿಕೊಂಡು. ಮೊದಲನೇದಾಗಿ ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ಎನ್ನುವುದಕ್ಕೆ ಆತನ ಕೈಗಳನ್ನು ನಾನು ತೆಗೆದುಕೊಳ್ಳುತ್ತೇನೆ. ಎರಡನೇದಾಗಿ ಯೆಹೋವನು ತನ್ನ ಪ್ರಸನ್ನ ಮುಖದಿಂದ ನೋಡಿ ನಿಮ್ಮನ್ನು ಹೇಳಿ ಪ್ರಸನ್ನ ಮುಖದಿಂದ ನೋಡಿ ದಯವಿಡಲಿ. ಪ್ರಸನ್ನ ಮುಖ. ಎರಡನೇದಾಗಿ ಪ್ರಸನ್ನ ಮುಖ, ಆತನ ಮುಖ ಎಂಬುದಾಗಿ ನಾನು ತೆಗೆದುಕೊಳ್ಳುತ್ತೇನೆ. ಮೂರನೇದಾಗಿ ಆತನ ಕಟಾಕ್ಷವಿಟ್ಟು ನಿಮ್ಮ ಮೇಲೆ ಶಾಂತಿಯನ್ನು ದಯಪಾಲಿಸಲಿ. ಮೂರನೇದಾಗಿ ಆತನ ಎದೆಗಪ್ಪಿಕೊಳ್ಳುವಿಕೆ ವಿಷಯವನ್ನು ನಾನು ನಿಮಗೆ ಈ 3 ವಿಷಯಗಳನ್ನು ಹೇಳಿ ಈ ವರ್ಷದ ಪ್ರಾರಂಭದ ಸಂದೇಶವನ್ನು ನಾನು ಮುಂದೆ ಕೊಡುತ್ತೇನೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಇದಕ್ಕೆ ಒಂದು ಡೆಮೋ ತೋರಿಸಿದ್ರೆ ಒಳ್ಳೇದಿರುತ್ತೆ ಎಂಬುದಾಗಿ ನಾನು ಅಂದ್ಕೊಂಡೆ. ಒಂದು ಡೆಮೋ ಬ್ಲೆಸ್ಸಿ ಒಂದು ಕಡೆ ನಾನು ಡೆಮೋ ಹೆಂಗಂತಂದರೆ ಆತನ ಪ್ರಸನ್ನ ಮುಖ, ಆತನ ಫಸ್ಟ್ ಹೋದ್ರಿ ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ಕೈಗಳು. ಆಮೇಲೆ ಎರಡನೇದಾಗಿ ಯೆಹೋವನು ನಿಮ್ಮನ್ನು ಪ್ರಸನ್ನ ಮುಖದಿಂದ ನೋಡಿ ದಯವಿಡಲಿ. ಮೂರನೇದು ಕಟಾಕ್ಷ ಬಿಟ್ಟು ಶಾಂತಿಯನ್ನು ಅಪ್ಪಿಕೊಳ್ಳುವುದು ಅಂತ ಅರ್ಥ. ಕೈಗಳಿಂದ ಕಾಪಾಡುತ್ತಾನೆ, ಮುಖದಿಂದ ಧೈರ್ಯ ಕೊಡ್ತಾನೆ, ಮಾತ್ರವಲ್ಲದೆ ಅಪ್ಪಿಕೊಳ್ಳುವುದರಿಂದ ನಮಗೆ ಸಂತೈಸ್ತಾನೆ. ಓಕೆ, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆತನ ಕೈಗಳು ವಿಶಾಲವಾದ ದೊಡ್ಡದಾದ ಕೈಗಳು. ಆತನ ಕೈಗಳು ಸಣ್ಣ ಕೈಗಳಲ್ಲ, ಚಿಕ್ಕ ಮಕ್ಕಳಿಗಿರುವಂಥ ಕೈಗಳಲ್ಲ ಆತನ ಕೈಗಳು. ಆತನ ಕೈಗಳು ನಮ್ಮನ್ನು ರಕ್ಷಿಸಿ ನಮ್ಮನ್ನು ಕಾಪಾಡುವಂಥ ಕೈಗಳು. ಈ 2025ನೇ ವರ್ಷದಲ್ಲಿ ಆತನ ತನ್ನ ಕೈಗಳನ್ನು ನಮ್ಮ ಮೇಲೆ ಚಾಚಿ ನಮ್ಮನ್ನು ಕಾಪಾಡುತ್ತಾನೆ. ಹಲ್ಲೆಲೂಯಾ. ಆಪತ್ತಿಗೆ ಒಳಪಡಿಸುವುದಿಲ್ಲ, ಕೇಡಿಗೆ ಒಳಪಡಿಸುವುದಿಲ್ಲ, ವ್ಯಾಧಿಗೆ ಒಳಪಡಿಸುವುದಿಲ್ಲ, ಯಾವುದೇ ಸೈತಾನ ಕಾರ್ಯಗಳಿಗೆ ಒಪ್ಪಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆತನ ಕೈಗಳು ದೊಡ್ಡದಾದ ಕೈಗಳು. ಆ ಕೈಗಳಿಂದ ಆತ ನಮ್ಮನ್ನೇನು ಮಾಡ್ತಾನೆ? ಕಾಪಾಡುತ್ತಾನೆ. ಆಮೇಲೆ ಕಾಪಾಡುವ ಕೈಗಳು ಸಣ್ಣ ಕೈಗಳಲ್ಲ. ಆತನ ಕೈಗಳು ಮನುಷ್ಯನಂತಿರುವಂಥ ಕೈಗಳಲ್ಲ, ಮನುಷ್ಯನಾಗಿ ಯೋಚನೆ ಮಾಡುವಂಥ ದೇವರಲ್ಲ. ಈ 2025ನೇ ವರ್ಷ ಆತನು ನಮ್ಮ ಮಕ್ಕಳ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಸಭೆಯ ಮೇಲೆ ಆತನ ದೊಡ್ಡ ಹಸ್ತ ಚಾಚಿದ್ದಾನೆ. ಹಲ್ಲೆಲೂಯಾ. ದೊಡ್ಡ ಹಸ್ತ ಕಾಪಾಡುವುದಕ್ಕೋಸ್ಕರ, ಹತ್ತಿರ ಕರ್ಕೊಳ್ಳೋದಕ್ಕೋಸ್ಕರ ಆತ ನಮ್ಮ ಮೇಲೆ ತನ್ನ ಹಸ್ತವನ್ನು ಚಾಚಿದ್ದಾನೆ, ತನ್ನ ಕರವನ್ನು ಚಾಚಿದ್ದಾನೆ.
ಸೊ ಇದಕ್ಕೆ ಕೆಲವು ವಿಷಯಗಳನ್ನು ಕೆಲವು ವಾಕ್ಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ನನ್ನೊಟ್ಟಿಗೆ ಸೇರಿ ರೋಮ ಪತ್ರಿಕೆ 10ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. 21ನೇ ವಚನ, ರೋಮಿಯರ್ಸ್ 10:21. ಆದರೆ ಹಾ. ಅವನು ಇಸ್ರಾಯೇಲರನ್ನು ಕುರಿತು ನನ್ನ ಮಾತಿಗೆ ಅವಿಧೇಯರಾಗಿರುವವರನ್ನು ಎದುರು ಮಾತಾಡುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ ಕರೆದನಲ್ಲ. ನೋಡಿ, ಪ್ರತಿದಿನ ಇಸ್ರಾಯೇಲ್ ಜನರನ್ನು, ಅವಿಧೇಯರಾದವರನ್ನು, ಆತನಿಗೆ ಎದುರು ಬಿದ್ದವರನ್ನು ಏನು ಮಾಡ್ತಾನಂತನು ಕೈ ಮಾಡಿ ದಿನವೆಲ್ಲ ಆತನ ಮಾಡ್ತಾ ಇದ್ದಾನೆ, ಕರೀತಾ ಇದ್ದಾನೆ ಕಾಪಾಡುವುದಕ್ಕಾಗಿ. ಅಲ್ಲಿ ಕೇಡಿದೆ, ಅಲ್ಲಿ ಬರಗಾಲ ಇದೆ, ಅಲ್ಲಿ ಊಟ ಇಲ್ಲದ ಪರಿಸ್ಥಿತಿ ಇದೆ, ಅನೇಕ ಫರೋನ ಸೈನ್ಯ ಇದೆ, ನೀವು ಸಾಯುವಂಥ ಪರಿಸ್ಥಿತಿಗೆ ಹೋಗ್ತಿದ್ದೀರಿ ಎಂಬುದಾಗಿ ಹೇಳಿ ದಿನವೆಲ್ಲ ಆತನ ಕೈ ಚಾಚಿ ಏನು ಮಾಡ್ತಾ ಇದ್ದಾನ, ಕರೀತಾ ಇದ್ದಾನಂತ. ಆತನ ಕೈಗಳು ನಮ್ಮನ್ನು ಕರೆಯುವಂಥ ಕೈಗಳು, ಆತನ ಕೈಗಳು ನಮ್ಮನ್ನು ಕರೆಯುವಂಥ ಕೈಗಳು. ಸೊ ಯಾರಾದರೂ ನಾವು ಬಜಾರ್ನಲ್ಲಿ ಕರೆದರೆ, ಯಾರಾದರೂ ಗುಂಪಿನಲ್ಲಿರುವಂಥ ಜನರನ್ನು ಕರೆದರೆ ಏನು ಮಾಡ್ತೇವೆ, ಕೈ ಎತ್ತಿ ಕರಿತೀವಿ, ನಮ್ಮ ಕೈ ತೋರಿಸ್ತೇವೆ, ಗುರ್ತಿಡ್ಲಿ ಅಂತೇಳಿ ನಮ್ಮ ಕೈ ತೋರಿಸಿ ಬಾ 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 ಹೆಸರಿಟ್ಟು ಕರಿತೇವೆ. ಇವತ್ತು ನಮ್ಮನ್ನು ಹೆಸರಿಟ್ಟು ಕರಿತಂತೇವೆ. ಅಲ್ಲೆಲ್ಲಯ್ಯ ಬಾ ಇಲ್ಲಿ ಬಾ, ನಾನು ಇದ್ದೇನೆ, ಬಾ ಕಾಪಾಡ್ತೇನೆ, ನಾನು ಇದ್ದೇನೆ, ಬಾ, ನಿನ್ನ ತಂದೆ ಆಗಿರೋ ನಾನು ಇದ್ದೇನೆ, ನಿನ್ನ ಯಜಮಾನ ಆಗಿರೋ ನಾನು ಇದ್ದೇನೆ, ನಿನ್ನ ಬಗ್ಗೆ ಕೇರ್ ಇದೆ ನನಗೆ, ನಿನ್ನ ಬಗ್ಗೆ ಅಕ್ಕರೆ ಇದೆ, ನಿನ್ನ ಬಗ್ಗೆ ಪ್ರೀತಿ ಇದೆ ಎಂಬುದಾಗಿ ದೇವರು ಏನು ಮಾಡ್ತಾನೆ, ನಮ್ಮನ್ನು ಕರೀತಾ ಇದ್ದಾನೆ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಸೊ ಇನ್ನೊಂದು ವಚನ ನಾನು ಮುಂದೆ ಇಡ್ತೀನಿ. ಅದೇ ಅರಣ್ಯಕಾಂಡ 11ನೇ ಅಧ್ಯಾಯ 23ನೇ ವಚನವನ್ನು ಓದ್ಕೊಳ್ರಿ. 11:23. ಆತನ ಕೈ ಮೋಟುಗೈಯು, ಯೆಹೋವನ ಕೈ ಮೋಟುಗೈಯು, ನನ್ನ ಮಾತು ನೆರವೇರುತ್ತದೋ ಇಲ್ಲೋ ಈಗ ನೋಡ್ತಾ ಇದ್ದೇವೆ. ಆತನ ಕೈ ಮೋಟುಗೈಯ, ಸಣ್ಣ ಕೈ ಏನು ಆತನ ಕೈಯನ್ನು, ದೊಡ್ಡ ಕೈ. ಅಲ್ಲೆಲ್ಲೂಯ. ಆತನ ದೊಡ್ಡ ಕಾಪಾಡುವ ಕೈಗಳು, ದೊಡ್ಡ ಕೈಗಳು ರೀ, ದೊಡ್ಡ ಕೈಗಳು, ಕಾಪಾಡುವ ಕೈಗಳು, ದೊಡ್ಡ ಕೈಗಳು. ಆದ್ದರಿಂದ ಆತನ ಕೈ ಮೋಟು ಕೈ ಅಲ್ಲ, ಸಣ್ಣ ಕೈ ಅಲ್ಲ. ಆತನು ದೊಡ್ಡ ಕೈಗಳಿಂದ ನಮ್ಮನ್ನೇನು ಮಾಡ್ತಾನೆ, ಕಾಪಾಡುತ್ತಾನೆ. ಸೊ ಪ್ರಾರಂಭದಲ್ಲಿ ಒಂದು ಹಾಡಾಡಿದ್ರು, ಯಾರೋ ಒಂದು ಹಾಡಾಡಿದ್ರು, ಕೈ ಬಿಡಬೇಡ, ಕೈ ಬಿಡ್ತಾನೆ. ಬಿಟ್ಟಿದ್ದರೆ ಇಲ್ಲಿರ್ತಿದ್ದೇವೆ ನಾವು, ಇಲ್ಲಿರ್ತಿದ್ದಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಸಾಕ್ಷಿ ಇದೆ. ನಮ್ಮೆಲ್ಲರ ಮೇಲೆ ನಮ್ಮೆಲ್ಲರನ್ನು ಕೈ ಹಿಡ್ಕೊಂಡಂಥ ಯೇಸು ಇವತ್ತು ಕೈ ಹಿಡ್ಕೊಂಡ ಯೇಸು ಸ್ವಾಮಿ ಈ 2025ನೇ ವರ್ಷವೆಲ್ಲ ಕೈ ಬಿಡಲ್ಲ. 2025 ವರ್ಷವೆಲ್ಲ ಕೈ ಬಿಡನೇ ಇಲ್ಲ, ಬಿಡೋದಿಲ್ಲ. ಅದನ್ನು ಕೈ ಹಿಡ್ಕೊಂಡಿದ್ದ, ಕೈ ಬಿಡಬೇಡ ಅಂತ ನೀನು ಓದಿ ಹಾಡಾಡ್ತಿಲ್ಲ, ಆತ ನಾನು ಬಿಡದೇ ಇಲ್ಲ ಅಂತ ಆತ. ನನ್ನ ಕೈ ಮೋಟು ಕೈ ಅಲ್ಲ, ಸಣ್ಣ ಕೈ ಅಲ್ಲ, ನನ್ನ ಕೈ ಇಲ್ಲದ ವಚನ ನೋಡ್ಕೊಳ್ಳಿ. ನಟಿಗೆ ಸೇರಿ ಜ್ಞಾನೋಕ್ತಿಗಳ ಪುಸ್ತಕ 1:24ನೇ ವಚನ. 1:24. ಇಸ್ರಾಯೇಲ್ ಜನರು ಏನು ಮಾಡಿದ್ರು, ಕೈ ಎತ್ತಿದರು, ಅದನ್ನ ಗಮನಿಸಲಿಲ್ಲ ಅಂತ. ನಾನು ಕರೆದಾಗ ನೀವು ತಿರಸ್ಕಾರ ಮಾಡಿದ್ರಿ, ಕೈ ಚಾಚಿದರು, ಯಾರು ಗಮನಿಸಲಿಲ್ಲ. ಇಸ್ರಾಯೇಲ್ ಜನರು ಅಷ್ಟು ಮಂಡು ಜನರು, ಕೈ ಚಾಚಿದೆ, ನಾವು ಆತನ ಕೈ ಚಾಚಿದ್ದಾನೆ, ಯಾರು ಗಮನಿಸ್ತಾ ಇಲ್ಲ. ಇವತ್ತು ದಿನಾಲು ಕೂಡ ನಮ್ಮ ಮುಂದೆ ದೇವರು ಕೈ ಚಾಚಿ ಕರೀತಾನೆ, ಮಗಳೇ, ಮಗನೇ, ನೀನು ನನಗೆ ಬೇಕಪ್ಪ, ನೀನು ನನಗೆ ಬೇಕು, ನೀನು ಬಿಟ್ಟು ಇರೋಕ್ಕಾಗಲ್ಲ ನನಗೆ, ನೀನು ನನಗೆ ಬೇಕು, ನೀನು ಎಲ್ಲಿಗೆ ಹೋಗ್ತಾ ಅಲ್ಲಿ ಬರ್, ನೀನು ಎಷ್ಟು ದೂರ ಹೋಗ್ತಾ ಅಲ್ಲಿವರೆಗೆ ನಾನು ಕೈ ಚಾಚಿ ಕರೀತಾ ಇದ್ದಾನೆ. ಕೈ ಚಾಚ್ತಾರೆ, ಕೈ ಚಾಚಿದ್ರು ಕೂಡ ಅದನ್ನು ಜನರು ಗಮನಿಸ್ತಾ ಇಲ್ಲ. ಇವತ್ತು ನೀನಾದರೂ ಗಮನಿಸು, ನೀನಾದರೂ ಅದನ್ನು ನೋಡು. ಆತನ ಕೈ ಚಾಚಿ ನಿಂತ್ಕೊಂಡಿದ್ದಾನೆ ಆತನು. ಈ 2025ನೇ ವರ್ಷವೆಲ್ಲ ಆತನ ಕೈ ಚಾಚೇ ನಿಂತ್ಕೊಂಡ ನಮಗಾಗಿ. ಅಲ್ಲೆಲ್ಲೂಯ್ಯ. ಆತನ ಕೈ ಚಾಚುವಿಕೆಯನ್ನು ನಾವು ಗಮನಿಸೋಣ. ಆತನ ಕೈಯಲ್ಲಿ ನಾವು ಇರೋಣ, ನಾವು ಭದ್ರವಾಗಿರ್ತೇವೆ. ಆತನ ಕೈಯಲ್ಲಿದ್ದರೆ ನಾವು ಸೇಫ್ಟಿ ಆಗಿರ್ತೇವೆ. ಆತನ ಕೈಯಲ್ಲಿದ್ದರೆ ನಾವು ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ. ಆತನ ಕೈ ನಮ್ಮನ್ನು ಲಾಲಿ ಮಾಡುವಂಥ ಕೈ ಆತನ ಕೈ. ಅಲ್ಲೆಲ್ಲೂಯ್ಯ. ಪ್ರಸಂಗ ಪುಸ್ತಕದಲ್ಲಿ ನೋಡ್ತೇವೆ ನಾವು ಅದನ್ನು.
ಆತನು ಜೋಲಾಲಿ ಹೊಡೆಯುವಂಥ ಕೈ ಅಂತ ಆತನ ಕೈ. ಮಗುವನ್ನು ಯಾವ ಪ್ರಕಾರವಾಗಿ ನಾವು ಜೋ ಹೊಡಿತೀವಲ್ಲ ಮಲ್ಕೊಳ್ಳುವಾಗ ಆ ಕೈ ಅಂತ ಆತನ ಕೈ. ಮೋಟು ಕೈ ಅಲ್ಲ, ಆತನ ದಿನವೆಲ್ಲ ಕೈ ಆತನ ಅವಿದೇರಾದನ್ನು ಕರೀತಾ ಇದ್ದಾನೆ. ಆತನ ಕೈ ಚಾಚಿನೇ ಇದೆ. 2025ನೇ ವರ್ಷದಲ್ಲಿ ಕೈ ಚಾಚಲ್ಪಟ್ಟಂಥ ಕೈ ಆತನ ಹಿಂದೆ ಇರುವುದಿಲ್ಲ. ನಾವು ಎಷ್ಟೊತ್ತು ಇಟ್ಕೋಬೋದು? ಎಷ್ಟೊತ್ತು ಇಟ್ಕೋಬೋದು? ಒಂದು 5 ನಿಮಿಷ ಇಟ್ಕೋಬೋದು, ಮಹಾ ಅಂದರೆ 10 ನಿಮಿಷ ಇಟ್ಕೋಬೋದು. ಅರ್ಧ ತಾಸು ಕೂಡ ಆಗಲ್ಲ. ಒಂದು 2 ನಿಮಿಷ, ಒಂದು 5 ನಿಮಿಷ. ಆತನ ಈ ವರ್ಷವೆಲ್ಲ ಹಿಂಗೆ ಇದ್ದಾನೆ. ಬಾ ನಾನಿದ್ದೇನೆ ಬಾ. ಆತನ ಕೈ ಚಾಚಿದ್ದಾನೆ. ಗಮನಿಸೋಣ. ಪ್ರಾರ್ಥನೆ ಬಾ, ಪ್ರಾರ್ಥನೆ ಮಾಡು, ಆರಾಧನೆ ಬಾ, ವಾಕ್ಯ ಓದು, ನನ್ನ ಹತ್ರ ಇರು ಅಂತ ಆತನ ಕೋರ್ತ. ಆತನ ಹತ್ರ ಇದ್ದರೆ ಇನ್ನೊಂದು ವಚನ ಓದ್ಕೊಳ್ಳಿ, ನಾನು ಹೇಳ್ತೇನೆ. ಅದೇ 38ನೇ ಅಧ್ಯಾಯ ಕೀರ್ತನೆಗಳು 21ನೇ ವಚನ. ದಾವೀದನಂತಾನೆ, ಯೆಹೋವನೇ ನಾನು ಕೈ ಬಿಡಬೇಡ ಅಂತಾನೆ. 38ನೇ ಅಧ್ಯಾಯ 21ನೇ ವಚನ. ಕೈ ಬಿಡಬೇಡ ನನ್ನ ದೇವರೇ, ದೂರವಾಗಿರಬೇಡ ನನ್ನ ಕರ್ತನೇ, ನನ್ನ ರಕ್ಷಕನೇ, ಬೇಗ ಬಂದು ಸಹಾಯ ಮಾಡು, ಕೈ ಬಿಡಬೇಡ ಅಂತ. ಎಷ್ಟು ಒಳ್ಳೆ ಮಾತು ನೋಡು. ದೇವರೇ, ಯೆಹೋವನೇ ಕೈ ಬಿಡಬೇಡಪ್ಪ, ನನ್ನ ಕೈ ಬಿಡಬೇಡಪ್ಪ. ಆತನ ಕೈ ನಮ್ಮನ್ನು ಹಿಡ್ಕೊಳ್ಳೋದಕ್ಕಾಗಿ ಆತನ ಚಾಚಿದ್ದಾನೆ. ದಿನ ಎಲ್ಲ ಕರೀತಾ ಇದ್ದಾನೆ. ನಮ್ಮನ್ನು ಕಾಪಾಡುವುದಕ್ಕೆ ಆತನ ಶಕ್ತನಾಗಿದ್ದಾನೆ. ಆತನ ಕರಗಳಲ್ಲಿದ್ದರೆ, ಆತನ ಕೈಗಳಲ್ಲಿದ್ದರೆ ನಾವು ಆಶೀರ್ವಾದವನ್ನು ಕೊಡುತ್ತೇವೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ತಾಯಿಯ ಮಡಿಲಲ್ಲಿ ಇರುವಂಥ ಮಗು ಕ್ಷೇಮವಾಗಿರ್ತದೆ, ನಿಶ್ಚಿಂತೆ ಆಗಿರ್ತದೆ. ಸಮಯಕ್ಕೆ ತಾಯಿಗೆ ಗೊತ್ತಾಗುತ್ತೆ ಮಗುವಿಗೆ ಹಾಲು ಉಣಿಸ್ಬೇಕಂತ. ಸಮಯಕ್ಕೆ ಗೊತ್ತಾಗುತ್ತದೆ ತಾಯಿಗೆ ಆ ಮಗುವನ್ನು ಮಲಗಿಸ್ಬೇಕಂತ, ಲಾಲನೆ ಮಾಡಬೇಕು, ಜೋಪಾನ ಮಾಡಬೇಕಂತ ತಾಯಿಗೆ ಗೊತ್ತಾಗುತ್ತೆ. ಅದರಂತೆಯೇ ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ ನಮ್ಮ ವಿಷಯವಾಗಿ ಆತನಿಗೆ ಗೊತ್ತು. ಲಾಲನೆ ಮಾಡುವಂಥ, ಪಾಲನೆ ಮಾಡುವಂಥ, ಆತನ ಜೋಡಿಯುವಂಥ, ಆತನು ನಮ್ಮನ್ನು ಕೈ ಬಿಡಲಾರ್ದಂಥ ಮಾಡುವಂಥ ಕರ್ತನ ಕೈಗಳು ನಮ್ಮ ಮುಂದೆ ಚಾಚಿ ನಿಂತಿವೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಅದಕ್ಕೆ ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ಅಂತ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ, ನಿಮ್ಮನ್ನು ಕಾಪಾಡಲಿ. ಎಲ್ಲಿ ಕಾಪಾಡ್ತಾರೆ? ದೇವರು ತನ್ನ ಕೈಗಳಿಂದ ಚಾಚಿ ಕಾಪಾಡ್ತಾನೆ. ವಿಪತ್ತಿಗೆ ಹೋಗದಂತೆ, ಬಲಹೀನತೆಗೆ ಹೋಗದಂತೆ, ಅಥವಾ ಕೇಡಿಗೂ ಬೀಳದಂತೆ ದೇವರು ನಮ್ಮನ್ನು ಏನು ಮಾಡ್ತಾನೆ? ಆತನ ಕರಗಳು ಚಾಚಿ ನಮ್ಮನ್ನು ಕಾಪಾಡುವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾಪಾಡ್ತಾನಂದರೆ ಅಲ್ಲಿಂದ ಮೇಲೆ ಬಂದು ಎತ್ತುದಲ್ಲ. ಯಾರೋ ಒಬ್ಬರ ಮುಖಾಂತರ ದೇವರು ಕಾಪಾಡ್ತಾನೆ, ಯಾರೋ ಒಬ್ಬರ ಮುಖಾಂತರವಾಗಿ ದೇವರು ಹೆಲ್ಪ್ ಮಾಡ್ತಾನೆ, ಯಾರೋ ಒಬ್ಬರ ಮುಖಾಂತರವಾಗಿ ದೇವರು ಸಹಾಯ ಕಳಿಸಿಕೊಡ್ತಾರೆ. ಸೊ 2024ನೇ ವರ್ಷ ಹಂಗೆ ಆಯಿತು, ಕಾಪಾಡಿದ ದೇವರು. ಸೊ 2025ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ಈ ವರ್ಷ ಕೂಡ ದೇವರು ಕಾಪಾಡ್ತಾನೆ, ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ದೇವರು ನಮ್ಮ ಮನೆ ಕಟ್ಟಿಕೊಡ್ತಾನೆ, ಮಕ್ಕಳಿಗೆ ಮದುವೆ ಆಗುತ್ತೆ, ದೇವರು ಒಳ್ಳೆ ಕಾರ್ಯಗಳು ಮಾಡ್ತಾನೆ. 2025ನೇ ವರ್ಷ ಆತನ ಕೈಗಳು ನಮ್ಮನ್ನು ಆಶೀರ್ವಾದ ಮಾಡೋ ಕೈಗಳು. ಹಲ್ಲೆಲೂಯಾ. ಆತನ ಆಶೀರ್ವಾದ ಮಾಡ್ತಾನೆ. ಪ್ರಾರ್ಥನೆ ಮಾಡುವಾಗ ತಲೆ ಮೇಲೆ ಕೈ ಇಟ್ಟು ಯಾಕೆ ಪ್ರಾರ್ಥನೆ ಮಾಡ್ತೀವಿ ಗೊತ್ತಾ? ತಲೆ ಮೇಲೆ ಇಟ್ಟು ಯಾಕೆ ಪ್ರಾರ್ಥನೆ ಮಾಡ್ತೀವಿ? ಕೈ ಯಾಕೆ ಇಟ್ಟು ಪ್ರಾರ್ಥನೆ ಮಾಡ್ತೀವಿ ಅಂದರೆ, ದೇವರೇ ಇವರನ್ನು ಆಶೀರ್ವಾದ ಮಾಡು, ಇವರನ್ನು ಕಾಪಾಡು, ನಿನ್ನ ಕರಗಳಲ್ಲಿ ಹಿಡ್ಕೋ ಅಂತ ಪ್ರಾರ್ಥನೆ ಮಾಡ್ತೇವೆ. ಅನೇಕ ಜನರು ಪ್ರಾರ್ಥನೆ ಮಾಡಿಸ್ಕೊಳ್ಳೋದು ಹಂಗೆ ಹೋಗ್ತಾರೆ. ಅದು ತಪ್ಪು. ಪ್ರಾರ್ಥನೆ ಮಾಡಿಸ್ಕೊಳ್ಳಿ. ದಿನಗಳು ಒಳ್ಳೆಯ ದಿನಗಳಲ್ಲ. ಅನೇಕ ಆಕ್ಸಿಡೆಂಟ್ಗಳನ್ನು ನಾವು ಕಣ್ಣಾರ ನೋಡ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ತಲೆ ಮೇಲೆ ದೇವರ ಸೇವಕರು ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾನಂದರೆ ದೇವರು ನಿಮ್ಮನ್ನು ಕಾಪಾಡುವಿಕೆಯಿಂದ ದೇವರು ಭದ್ರಪಡಿಸ್ತಾನೆ ಅಂತ ಅರ್ಥ. ಆದ್ದರಿಂದ ಆತನ ಕೈಗಳು ದೊಡ್ಡ ಕೈಗಳು. ಸೇವಕರು ನಿಮ್ಮ ಮೇಲೆ ಕೈ ಇಟ್ಟರು ಅಂದರೆ ಅದು ದೇವರ ಹಸ್ತ ನಿಮ್ಮ ಮೇಲೆ ಇಟ್ಟಂಗೆ. ದೇವರ ಹಸ್ತವನ್ನು
ನಮ್ಮ ಮೇಲೆ ಇಟ್ಟರೆ ಖಂಡಿತವಾಗಿ ನಾವು ಕಾಪಾಡಲ್ಪಡುತ್ತೇವೆ, ಆಶೀರ್ವಾದ ಹೊಂದುತ್ತೇವೆ. ಹಲ್ಲೆಲೂಯಾ. ಆದ್ದರಿಂದ ನಮ್ಮ ಜೀವನದಲ್ಲಿ ಈಗೋ ದೇವರಿಗೆ ಹತ್ತಿರವಾದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ದೇವರಿಗೆ ದೂರ ಆದರೆ ದೇವರು ಶಿಕ್ಷೆ ಕೊಡ್ತಾನೆ, ದಂಡನೆ ಕೊಡ್ತಾನೆ. ಭಾಳ ಹುಷಾರಾಗಿರಬೇಕು, ದೇವ್ರ ವಿಷಯದಲ್ಲಿ ಭಾಳ ಹುಷಾರಾಗಿರಬೇಕು. ಅದಕ್ಕೆ ಆಶೀರ್ವಾದಿಸಿ ಕಾಪಾಡುತ್ತಾನೆ ಎಂಬುದಾಗಿ ಹೇಳೋದು ಅಷ್ಟೇ ಅಲ್ಲ, ಎಷ್ಟು ಹತ್ತಿರಕ್ಕಿದ್ರೆ, ಎಷ್ಟು ದೇವ್ರಿಗೆ ಹತ್ತಿರ ಇದ್ದರೆ ಅಷ್ಟು ಒಳ್ಳೆಯದು, ಎಷ್ಟು ದೇವರಿಗೆ ಸಮೀಪ ಇದ್ದರೆ ಅಷ್ಟು ಒಳ್ಳೆಯದು, ಎಷ್ಟು ದೇವರಿಗೆ ಭಾಳ ಕ್ಲೋಸ್ ಆಗಿದ್ದರೆ ಅಷ್ಟು ಒಳ್ಳೆಯದು. ಎಲ್ಲ ಕಾಲೇಜು ಮಕ್ಕಳು ಅವರು ಜಿಗ್ರಿ ದೋಸ್ತರೇ ಅಂತಾರೆ, ಚಡ್ಡಿ ದೋಸ್ತರೇ ಅಂತಾರೆ. ಚಡ್ಡಿ ದೋಸ್ತ, ಇವನ್ ಚಡ್ಡಿ ಅವನು ಹಾಕ್ಕೊಂಡಾನ, ಅವನ ಚಡ್ಡಿ ಇವನು ಹಾಕ್ಕೊಂಡಾನ, ಚಡ್ಡಿ ದೋಸ್ತರೇ ಅಂತ. ಏನು ಚಡ್ಡಿ ದೋಸ್ತು? ದೇವರು ನಮಗೆ ಇರುವಂಥ ಸಂಬಂಧ, ಗಟ್ಟಿಯಾದ ಸಂಪರ್ಕ. ಆತನ ಕೈಯಲ್ಲಿ ನಾವು ಆತನ ಕೈಯಲ್ಲಿದ್ದರೆ ಖಂಡಿತವಾಗಿ ನಾವುಗಳು ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ. ಈ ವರ್ಷದ ಯಾವ ಕೇಡುಗಳು, ಯಾವ ಅಪಘಾತಗಳು, ಯಾವುದೇ ಆವೇದನೆಗಳು, ಯಾವುದೇ ಸೈತಾನ ಕ್ರಿಯೆಗಳು ಜರುಗದಂತೆ ಆತನ ಕಾಪಾಡುವಂಥ ಕೈಗಳು ಸಿದ್ಧವಾಗಿ ನಿಂತಿವೆ. ದೇವರಿಗೆ ಸ್ತೋತ್ರ. ಎರಡನೇದಾಗಿ ಹೇಳ್ತೇನೆ, ಆತನ ಮುಖ ಪ್ರಸನ್ನತೆ. ಓದಿ. ಪ್ರಸನ್ನ ಮುಖದಿಂದ ನೋಡಿ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಪ್ರಸನ್ನ ಮುಖದಿಂದ, ಕೈಗಳಿಂದ ಕಾಪಾಡೋದು ಮಾತ್ರ ಅಲ್ಲ, ಆತನ ಮುಖ ನಾವು ನೋಡುವಾಗ ಆತನ ದಯೆ ನಮಗೆ ಸಿಗ್ತದೆ, ಆತನ ಕರುಣೆ ನಮಗೆ ಸಿಗ್ತದೆ, ಧೈರ್ಯ ಸಿಗ್ತದೆ, ಸಂತೈಸುವಿಕೆ ಸಿಗ್ತದೆ. ಮನುಷ್ಯರ ಮುಖ ನೋಡಿ 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 ಸಾಕಾಯ್ತು. ದೇವ್ರ ಮುಖ ನೋಡೋಣ, ಯೆಸಯ್ಯ ಮುಖ ನೋಡೋಣ. ಆತ ನಮಗಾಗಿ ಸಿಲುಬೆಯಲ್ಲಿ ಮರಣ ಹೊಂದಿದ, ಜಜ್ಜಿದ, ಆತ ನಮಗೋಸ್ಕರವಾಗಿ ಜಜ್ಜಲ್ಪಟ್ಟ, ಒಡೆಯಲ್ಪಟ್ಟ, ಅಷ್ಟು ಸೌಂದರ್ಯವಾದಂಥ ಮುಖ, ಪರಿಶುದ್ಧವಾದಂಥ ಯೇಸು ಸ್ವಾಮಿಯ ಮುಖ. ಆತನ ಮುಖ ಪ್ರಸನ್ನತೆ ನಾವು ನೋಡೋಣ, ಆತನ ಮುಖ ಪ್ರಸನ್ನತೆಯಲ್ಲಿ ನಾವು ಸಂಚರಿಸೋಣ, ಆತನ ಮುಖ ಪ್ರಸನ್ನತೆಯಲ್ಲಿ ನಾವು ಆತನ ದೃಷ್ಟಿಯಲ್ಲಿ ಇರೋಣ. ಮನುಷ್ಯನ ದೃಷ್ಟಿಯಲ್ಲಿದ್ದರೆ ನಮ್ಮನ್ನೆಲ್ಲೋ ಏನೋ ದೃಷ್ಟಿ ದೋಷ ಬೀಳ್ತದೆ. ಏನಂತಾರ, ನದ್ರ ಅಂತಾರಲ್ಲ, ನದರು ಬಿದ್ದದ ವಾಕರ್ಗೆ ಬರ್ತಾ ಇದ್ರೆ ನದರು ಬಿದ್ದದ, ದೃಷ್ಟಿ ಬಿದ್ದದ. ಯೇಸು ದೃಷ್ಟಿ ನಮ್ಮ ಮೇಲೆ ಬೀಳಿ, ಯೇಸು ದೃಷ್ಟಿ ನಮ್ಮ ಮೇಲೆ ಬೀಳಿ, ಯೇಸು ದೃಷ್ಟಿ ಅಲ್ಲ ನಮ್ಮ ಮೇಲೆ ಇರಲಿ. ಹಲ್ಲೆಲೂಯಾ. ಮನುಷ್ಯರ ದೃಷ್ಟಿ ಬೀಳೋದು ಬೇಡ ನಮಗೆ. ಮನುಷ್ಯರ ಕಣ್ಣಿಗೆ ದೇವರು ಮರೆ ಮಾಡಲಿ ನಮ್ಮನ್ನು. ದೇವರ ದೃಷ್ಟಿಯಲ್ಲಿ ಬರೋಣ, ದೇವರ ದೃಷ್ಟಿಗೆ ಬೀಳೋಣ. ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕೀರ್ತನಗಾರನಂತಾನ ಆತನ ದೃಷ್ಟಿಸಿದವರ ಮುಖವು ಲಜ್ಜೆಗೀಡಾಗುವುದಿಲ್ಲ. ಕೀರ್ತನೆ 34:5 ಅಂತಾನ, ಆತನನ್ನು ದೃಷ್ಟಿಸಿದವರ ಮುಖವು ಪ್ರಕಾಶವನ್ನು ಹೊಂದುವರು, ಅವರ ಮುಖವು ಲಜ್ಜೆಗಿಂತ ಕೆಡುವುದೇ ಇಲ್ಲ. ಆತನ ದೃಷ್ಟಿಸಿ ನೋಡ್ರಿ, ಆತನ ಕಣ್ಣಿಟ್ಟು ನೋಡ್ರಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ರಿ, ಆತನ ಮುಖವನ್ನು ಕೊಟ್ಟು ನೋಡ್ರಿ. ಆತನ ಎಷ್ಟು ಒಂದು ಸೌಂದರ್ಯ, ಎಷ್ಟು ನಮ್ಗೆ ಆಶೀರ್ವಾದ. ಅದಕ್ಕೆ ಅದಕ್ಕೆ ಮೋಸೆ ಆ ಸೀನಾ ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಹೋಗಿದ್ರು. 40 ದಿನಗಳ ತನಕ ಉಪವಾಸ ಪ್ರಾರ್ಥನೆ. ಯೇಸುಸ್ವಾಮಿ ಮುಖ ನೋಡಿ 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 ದೇವರ ಮುಖ ನೋಡಿ ನೋಡಿ ಅವನ ಮೇಲೆ ಮುಖ ಬೆಳಕು ಬಂತಂತೆ, ಪ್ರಕಾಶ ಬಂತಂತೆ. ಆಗ ಉಪವಾಸ ಪ್ರಾರ್ಥನೆ ಮುಗಿಸಿಕೊಂಡು ಆ ಒಂದು ಸೀನಾ ಬೆಟ್ಟದ ಕೆಳಗಿಳಿದು ಬರುವಾಗ ಶಿಷ್ಯರ ಆ ಒಂದು ಇಸ್ರಾಯೇಲ್ ಜನರು ಏನಂದ್ರು, ನಿನ್ನ ಮುಖ ನೋಡೋಕ್ಕಾಗಲ್ಲ, ನಿನ್ನ ಮುಖ ಮುಸುಕು ಹಾಕೋ, ನಿನ್ನ ಮುಖ ನೋಡೋಕ್ಕಾಗಲ್ಲ, ಕವರ್ ಯುವರ್ ಫೇಸ್, ನಿನ್ನ ಮುಖ ನೋಡ್ಕೋ, ಮುಖ ಈಗ ಕಪ್ಪುಕೋ, ನಿನ್ನ ಮುಖವನ್ನು ಈಗ ಏನಾದರೂ ಮುಚ್ಚಿಕೋ ಎಂಬುದಾಗಿ ಹೇಳಿದ್ರು. ಯಾಕಂದರೆ ದೇವರ ಮುಖ ನೋಡಿ 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 ಅವನ ಮುಖ ಪ್ರಕಾಶವಂತವಾಯಿತು. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾಚಿಕೆ ಪಡುವುದಿಲ್ಲ, ಆಶಾಭಂಗವಾಗುವುದಿಲ್ಲ. ದೇವರ ಮುಖ
ಆತನ ಮುಖ ಪ್ರಸನ್ನದಿಂದ ನೋಡಿ ನಮ್ಮ ಮೇಲೆ ದಯೆಯನ್ನು ದಯಪಾಲಿಸಿಕೊಳ್ಳಲಿ. ಕೃಪೆಯಿಂದ ಆತನ ಮುಖ ನಮಗೆಷ್ಟು ಧೈರ್ಯ ಕೊಡ್ತದೆ. ಆತನ ಮುಖ ನಮಗೆ ಎಷ್ಟು ಚೈತನ್ಯ ಕೊಡುವಂಥದ್ದಾಗಿದೆ. ದೇವರ ಮುಖ ನೋಡೋದು, ಮನುಷ್ಯರ ಮುಖ ನೋಡೋದಕ್ಕಿಂತ ಮನುಷ್ಯರ ಮುಖ ನೋಡ್ತಾನೆ, ದೇವರಾದ್ರೆ ಏನು ಮಾಡ್ತಾನೆ? ಹೃದಯ ನೋಡ್ತಾನೆ. ಮನುಷ್ಯನಲ್ಲಿ ಏನೇನೋ ಅವತಾರ ಮುಖಗಳು. ಸಿಟ್ಟು ಬಂದಾಗ ಒಂಥರ ಮುಖ ಇರ್ತದ, ಬೇಜಾರಾದಾಗ ಒಂದು ಮುಖ ಇರ್ತದ, ಅಳು ಬಂದಾಗ ಒಂಥರ ಮುಖ ಇರ್ತದ, ದುಃಖದಲ್ಲಿದ್ದಾಗ ಒಂಥರ ಮುಖ ಇರ್ತದ, ನಿರಾಸೆ ಇದ್ದಾಗ ಒಂಥರ ಮುಖ ಇರ್ತದ, ಭಯ ಇದ್ದಾಗ ಒಂಥರ ಮುಖ ಇರ್ತದ. ಎಷ್ಟು ಎಕ್ಸ್ಪ್ರೆಸ್ಗಳು, ಹೌದಲ್ಲ? ಸೊ ದೆರ್ ಈಸ್ ಮೆನಿ ಎಕ್ಸ್ಪ್ರೆಸ್ ಇನ್ ಫೇಸ್. ಅನೇಕ ಒಂದು ಫೇಸ್ನಲ್ಲಿ ಇದು ಮುಖದಲ್ಲಿ ಅನೇಕ ಥರವಾಗಿರುವಂಥ ಬದಲಾವಣೆಗಳು ಮನುಷ್ಯನಲ್ಲಿತ್ತು. ಆದರೆ ದೇವರಲ್ಲಿ ಅದು ಯಾವುದು ಬದಲಾವಣೆ ಆಗಲ್ಲ. ಹಲ್ಲೆಲೂಯಾ. ಒಂದೇ ದೃಷ್ಟಿ, ಒಂದೇ ಮುಖದರ್ಶನ. ಕೃಪಾ ಕಟ ಆತನ ಒಂದು ಮುಖದರ್ಶನವನ್ನು, ಮುಖ ಪ್ರಸನ್ನತೆಯಲ್ಲಿ ನಮ್ಮನ್ನು ದೇವರು ನಡೆಸೋದಕ್ಕೆ ಈ 2025ನೇ ವರ್ಷ ದೇವರು ನಮಗೆ ಸಹಾಯ ಮಾಡುತ್ತಾನೆ. ಹಲ್ಲೆಲೂಯಾ. ಇನ್ನೊಂದು ವಚನ ನೋಡ್ಕೊಳ್ರಿ, ಕೀರ್ತನೆ 13ನೇ ಅಧ್ಯಾಯ 3ನೇ ವಚನ. ಯೆಹೋವನೇ, ನನ್ನ ದೇವರೇ, ನನಗೆ ದೃಷ್ಟಿ ಇಟ್ಟು ಸದುತ್ತರವನ್ನು ದಯಪಾಲಿಸು. ನನಗೆ ದೃಷ್ಟಿ ಇಟ್ಟು ಏನು ಮಾಡಬೇಕು? ಪ್ರಾರ್ಥನೆಗೆ ಕುಂತಾಗ ಏನು ಪ್ರಾರ್ಥನೆ ಮಾಡಿ, ದೇವರೇ ನಾನು ಪ್ರಾರ್ಥನೆ ಕೂತಿದ್ದೇನಪ್ಪ, ನನ್ನ ಮೇಲೆ ದೃಷ್ಟಿ ಇಟ್ಟು ನನಗೆ ಸದುತ್ತರ ಕೊಡಪ್ಪ, ನನ್ನ ಮೇಲೆ ಮುಖ ತೆರೆದು ನನ್ನ ಮೇಲೆ ಈಗ ಪ್ರಸನ್ನತೆ ಮುಖದಿಂದ ನೋಡಿ ನನಗೆ ಉತ್ತರ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿ. ದಾವೀದನಿಗೆ ಪ್ರಾರ್ಥನೆ ಮಾಡಿದ್ವಿ. 13ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡ್ತೇವೆ ಕೀರ್ತನೆಯಲ್ಲಿ, ದೇವರೇ ನನ್ನ ಮೇಲೆ ದೃಷ್ಟಿ ಇಟ್ಟು ನನಗೆ ಪ್ರಾರ್ಥನೆ ಕೇಳಪ್ಪ. ಇವತ್ತು ಎಷ್ಟು ಆ ಪ್ರಾರ್ಥನೆ ಮಾಡಲಿಕ್ಕೆ ಆ ಒಂದು ಒಳ್ಳೆ ವರ್ಡ್ ನಮಗೆ ಸಿಕ್ಕಿದೆ, ಒಳ್ಳೆ ವಾಕ್ಯ ನಮಗೆ ಸಿಕ್ಕಿದೆ, ಒಳ್ಳೆ ಮಾತು ಸಿಕ್ಕಿದೆ. ಪ್ರಾರ್ಥನೆ ಮಾಡಿ, ದೇವರೇ ದೃಷ್ಟಿ ಇಟ್ಟು ನಮ್ಮ ಮೇಲೆ ಕಟಾಕ್ಷಿ ಬೇಡಪ್ಪ, ನಮ್ಮ ಮೇಲೆ ಕೃಪೆ ತೋರಿಸಪ್ಪ. ನಮ್ಮ ಮೇಲೆ ದೃಷ್ಟಿ ಇಟ್ಟು ನಮಗೆ ಸಹಾಯ ಮಾಡಪ್ಪ. ದೃಷ್ಟಿ ಇಟ್ಟು ಏನು ಕೊರತೆ ಇದೆ ಅದನ್ನು ಕೇಳು, ಏನು ಬೇಕು ಅದನ್ನು ಕೇಳ್ರಿ. ದೃಷ್ಟಿ ಇಡು ಸ್ವಾಮಿ ನಮ್ಮ ಮೇಲೆ ಅಂತ ಹೇಳು. ನಮ್ಮ ಕುಟುಂಬದ ಮೇಲೆ ದೃಷ್ಟಿ ಇಡ್ರಿ, ನಮ್ಮ ಮಕ್ಕಳ ಮೇಲೆ ದೃಷ್ಟಿ ಇಡ್ರಿ. ನಮ್ಮ ಮಕ್ಕಳು ಇನ್ನೂ ಮದುವೆ ಆದ್ಮೇಲೆ ಹಂಗೆ ನಿಂತಾರಪ್ಪ, ನೀನು ದೃಷ್ಟಿ ಇಡಪ್ಪ, ನೀನು ಕಣ್ತರದ ನೋಡಪ್ಪ, ನಿನ್ನ ಮುಖ ಪ್ರಸನ್ನತೆ ಬೇಕಪ್ಪ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಖ ಪ್ರಸನ್ನತೆಯಿಂದ ನಾವು ಆತನ ದೃಷ್ಟಿಯಲ್ಲಿರೋಣ, ಆತನ ದೃಷ್ಟಿಯಲ್ಲಿ ನಾವು ಇರೋಣ. ಆತನ ದೃಷ್ಟಿಯಲ್ಲಿ ಇದ್ರೇ ನಮ್ಗೆ ಆಶೀರ್ವಾದವಾಗಿ ನಾವು ಇರ್ತೇವೆ. ಸೊ 123ನೇ ಕೀರ್ತನೆ ಕೂಡ ಅಂತಾನ, ಯಜಮಾನನ ಕಣ್ಣುಗಳು ದಾಸಿಯ ಹೇಗೆ ನೋಡ್ತವೋ ಅದರಂತೆ ನಾನು ನಿನ್ನ ಕಣ್ಣುಗಳಲ್ಲಿ ಮುಖವನ್ನೇ ನೋಡ್ತೇನೆ ಸ್ವಾಮಿ ಅಂತ ದಾವೀದನ ಕೀರ್ತನಗಾರ 23. ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಕೈಯನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರ ನಮ್ಮ ಕಣ್ಣುಗಳು ನಮ್ಮ ಯೆಹೋವ ದೇವರನ್ನೇ ನೋಡುತ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡಿವೆ. ನಮ್ಮ ಕಣ್ಣುಗಳು ಯಾರು ನೋಡಬೇಕು? ಯೆಹೋವನ ಮುಖವನ್ನೇ ನೋಡಬೇಕು. ನಮ್ಮ ಕಣ್ಣುಗಳು ಯೆಹೋವನ ಮುಖವನ್ನು ನೋಡುತ್ತವೆ. ಆತನ ಯಜಮಾನನಾತ, ನಾವು ಆತನ ಮಕ್ಕಳನ್ನು, ನಾವು ದಾಸರನ್ನು, ನಾವು ದಾಸಿಯರನ್ನು, ದಾಸರು ನಾವು. ನಮ್ಮ ಕಣ್ಣುಗಳು ಆತನ ನೋಡಲಿ, ಆತನ ಕೈಗಳನ್ನು ನೋಡಲಿ, ಆತನ ಮುಖ ಪ್ರಸನ್ನತೆ ನೋಡಲಿ. ಆಗ ಖಂಡಿತವಾಗಿ ಈ ವರ್ಷವೆಲ್ಲ 2025ನೇ ವರ್ಷ ಖಂಡಿತವಾಗಿ ಆತನನ್ನೇ ದೃಷ್ಟಿಸಿ ನೋಡೋಣ. ಮುಂಜಾನೆ ಎದ್ದ ತಕ್ಷಣ ಯಾರು ನೋಡಬೇಕು? ಏಸಯ್ಯನೇ ನೋಡಬೇಕು. ಏಸಯ್ಯ ಮನಸ್ಸು ಪಕ್ಕದಲ್ಲಿ ಕೂತ್ಕೊಳ್ತಾನೆ. ಯಾವಾಗ ಎದ್ದೇಳ್ತಾನೆ ನನ್ನ ಮಗಳು, ಯಾವಾಗ ಎದ್ದೇಳ್ತಾನೆ ನನ್ನ ಮಗಳು, ನನ್ನ ಮಗ ಯಾವಾಗ ಎದ್ದೇಳ್ತಾನೆ? ಎದ್ದ ತಕ್ಷಣ ಪ್ರೈಸ್ ಇಲ್ಲ ಅಂತ ಹೇಳ್ಬೇಕು. ಎದ್ದ ತಕ್ಷಣ ಮಗ ಮಗು ಪ್ರಾರ್ಥನೆ ಮಾಡಂತ ಹೇಳ್ಬೇಕು. ಮನಸ್ಸ ಪಕ್ಕದಲ್ಲಿ ನಿಂತಿರ್ತಾನೆ ಸ್ವಾಮಿ. ಪ್ರಿಯ ದೇವರ ಮಕ್ಕಳೇ, ಆತನ ಮುಖ ಪ್ರಸನ್ನತೆ ಎಷ್ಟು ಶ್ರೇಷ್ಠತೆ, ಆಶೀರ್ವಾದ ಹೊಂದಿಕೊಳ್ತೀವಿ ನಾವು. ಇನ್ನೊಂದು ಚಿನ್ನ ಓದ್ಕೊಳ್ರಿ, ಯೆಶಾಯನ ಪ್ರವಾದನ ಪುಸ್ತಕ 45ನೇ ಅಧ್ಯಾಯ 22ನೇ ವಚನ. ಆತನ ಮುಖ ನೋಡಿ ಆತನ ಕಡೆಗೆ ತಿರುಗಿಕೊಳ್ಳಿರಿ, ಆಗ ನೀವು ರಕ್ಷಣೆ ಹೊಂದಿವಿರಿ, ನೀವು ಸೇಫ್ಟಿ ಆಗಿರುವಿರಿ. 25ನೇ ಅಧ್ಯಾಯ
22ನೇ ವಚನ. ಐಸಾಯ ಚಾಪ್ಟರ್ 20. ಎಲ್ಲಾ ದಿಗಂತಗಳವರೇ, ಹಾಂ, ನನ್ನ ಕಡೆಗೆ ತಿರುಗಿ ನನ್ನ ಕಡೆಗೆ ತಿರುಗಿಕೊಳ್ಳ್ರಿ, ರಕ್ಷಣೆ ಹೊಂದಿಕೊಳ್ಳ್ರಿ. ನಾನೇ ದೇವರು, ಇನ್ನು ಯಾರು ಇಲ್ಲ. ಎಲ್ಲರೂ ನನಗೆ ಅಡ್ಡ ಬಿಡುವರು, ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬ ನುಡಿ. ನನ್ನ ಕಡೆಗೆ ತಿರುಗಿಕೊಳ್ಳಿರಿ ಎಂಬಂತ ಮಾತೇನಿದೆ ಅಂದ್ರೆ ಆತನ ಮುಖ ನೋಡ್ರಿ ಅಂತ ಅರ್ಥ. ಆತನ ಮುಖ ನೋಡ್ತಾ ಇರ್ರಿ, ಆಗ ರಕ್ಷಣೆ ಹೊಂದಿಕೊಳ್ತೀರಿ, ನೀವು ಭದ್ರವಾಗಿರುತ್ತೀರಿ, ನೀವು ಸೇಫ್ಟಿ ಆಗಿರ್ತೀರಿ, ನಿಮಗೆ ಸಮಾಧಾನ ಸಿಗುತ್ತದೆ ಎಂಬುದಾಗಿ ಅರ್ಥ. ಸೊ ಅದಕ್ಕೆ ನನ್ನ ಕಡೆಗೆ ತಿರುಗಿಕೊಳ್ಳ್ರಿ ಎಂಬಂಥ ಶಬ್ದ ಅದು ನನ್ನ ಮುಖ ನೋಡ್ರಿ ಎಂಬುದಾಗಿ. ಪ್ರಿಯಾ ದೇವರ ಮಕ್ಕಳೇ, ನಾವುಗಳು ಆತನ ಮುಖ ನೋಡಿ ನಾವು ಧೈರ್ಯ ತಂದುಕೊಳ್ಳೋದು. 2025 ವರ್ಷ ಎಲ್ಲ ಆತನ ಮುಖ ನೋಡಿ ನಮ್ಮ ದಿನಗಳನ್ನು ಪ್ರಾರಂಭ ಮಾಡೋಣ. ಆತನ ಮುಖ ನೋಡಿ ನಮ್ಮ ದಿನಚರಿಯನ್ನು ಪ್ರಾರಂಭ ಮಾಡೋಣ. ಆತನ ಮುಖ ನೋಡಿ ನಾವು ಕೆಲಸಕ್ಕೆ ಕೈ ಹಾಕೋಣ. ಆತನ ಮುಖ ನೋಡಿ ನಾವು ದೇವರು ನಮಗೆ ಅನೇಕ ಒಳ್ಳೆಯ ತೀರ್ಮಾನಗಳ ದಯಪಾಲಿಸಿಕೊಡಲಿ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ, ಹಲ್ಲೆಲೂಯ. ಮೊದಲು ಹೇಳಿದೆ, ಆತನ ಕೈಗಳು ದೊಡ್ಡ ಕೈಗಳು, ಆತನ ಕೈಗಳು ಚಾಚಿಪಟ್ಟಿವೆ, ಕೈ ಮಾಡಿ ಕರೀತಾ ಇದ್ದಾನೆ. ಆತನ ಕೈ ಬಿಡುವುದಿಲ್ಲ. ಆತ ನಮ್ಮನ್ನು ಕೈಯಿಂದ ಅಪ್ಪಿಕೊಳ್ಳುವ, ಕೈಯಿಂದ ಆಶೀರ್ವಾದ ಮಾಡುವನಾಗಿದ್ದರೆ ಒಂದು. ಎರಡನೇದಾಗಿ ನಾನು ಹೇಳಿದೆ, ಆತನ ಮುಖ ಪ್ರಸನ್ನತೆಯಿಂದ ನಮ್ಮನ್ನು ನೋಡುವವನಾಗಿದ್ದಾನೆ. ಆತನ ದೃಷ್ಟಿ ನಮ್ಮ ಮೇಲೆ ಇದೆ. 2025ನೇ ವರ್ಷದಲ್ಲಿ ದೇವರ ದೃಷ್ಟಿ ನಮ್ಮ ಕುಟುಂಬದ ಮೇಲೆ, ನಮ್ಮ ಮಕ್ಕಳ ಮೇಲೆ, ನೀನು ಹೋಗುವಾಗ, ಬರುವಾಗ, ಕೂತ್ಕೊಳ್ಳುವಾಗ, ಎದ್ದೇಳುವಾಗ ದೇವರ ದೃಷ್ಟಿ ನಮ್ಮ ಮೇಲೆ ಇದೆ. ಹಲ್ಲೆಲೂಯ. ದೇವರ ದೃಷ್ಟಿ ಇದೆ ನಮ್ಮ ಮೇಲೆ. ಎಷ್ಟು ಆಶೀರ್ವಾದ! ಆತನ ದೃಷ್ಟಿ, ಆತನ ಮುಖ ಪ್ರಸನ್ನತೆ, ಆತನ ಸನ್ನಿಧಿ, ಆತನ ಬೆಳಕು ನಮ್ಮ ಮೇಲೆ ಇದೆ. 2025 ವರ್ಷವೆಲ್ಲ ಆತನ ಮುಖವನ್ನೇ ನೋಡಿಕೊಂಡು ಮುಂದೆ ಹೋಗೋಣ. ಆತನ ಮುಖವನ್ನೇ ನೋಡೋಣ. ವೆಡ್ಡಿಂಗ್ನಲ್ಲಿ ಅಥವಾ ಮ್ಯಾರೇಜ್ಗಳಲ್ಲಿ ಹೊಸ ದಂಪತಿಗಳಿಗೆ ಫೋಟೋ ಹೇಳಿಸ್ತಾರೆ, ಗೊತ್ತಲ್ಲ? ಫೋಟೋ ಹೇಳಿಸ್ತಾರೆ, ಫೋಟೋಶೂಟ್ ಅಂತಾರೆ. ಫೋಟೋ ಹೇಳಿಸ್ತಾರೆ. ಒಬ್ರಿಗೊಬ್ರು ಕೈ ಹಿಡ್ಕೊಳ್ಳೋದು, ಒಬ್ರ ಮುಖನೇ ಒಬ್ರು ನೋಡೋದು. ಹಾಂ, ಅಂತೀರ? ಒಬ್ಬರ ಮುಖವನ್ನೇ ಒಬ್ರೊಬ್ರ ಮುಖ ನೋಡ್ಕೊಳ್ರಿ ಅಂತ. ಅದು ಪಾಪ ಅವತ್ತೇ ನೋಡ್ಯಾರ. ಅವತ್ತೇ ಆಗಲೇ ಮದುವೆ ಆಗ್ಯದ, ಆಗಲೇ ತಾಳಿ ಕಟ್ಟ್ಯಾರ, ಆವಾಗಲೇ ನಿಂತಾರ. ಅವ್ರ ಫೋಟೋ ಸ್ಟುಡಿಯೋರು ಒಬ್ರಿಗೊಬ್ರು ಮುಖ ನೋಡ್ಕೊಳ್ರಿ ಅಂತ. ಮುಖ ನೋಡ್ಕೊಂಡ್ರೆ ಆವಾಗ ಫೋಟೋ ಹೇಳಿಸ್ತಾರೆ. ಹಲ್ಲೆಲೂಯ. ಇವತ್ತು ನಾವು ಯಾರ ಮುಖ ನೋಡಬೇಕು? ದೇವರ ಮುಖ ನೋಡಬೇಕು. ದೇವರ ಮುಖ ನೋಡಬೇಕು. ದೇವರ ಮುಖ ನೋಡಿದರೆ ನಮ್ಗೆ ಎಷ್ಟು ಸಂತೋಷ, ಎಷ್ಟು ಆಶೀರ್ವಾದ. ಮೂರನೇದಾಗಿ ಆತನ ಕೃಪಾ, ಆತನ ಕಟಾಕ್ಷ. ಕೃಪಾ ಕಟಾಕ್ಷ ಬಿಟ್ಟು ಶಾಂತಿಯನ್ನು ಅನುಗ್ರಹಿಸಲು. ಕೃಪಾ ಕಟಾಕ್ಷ ಬಿಟ್ಟು ಆತನು ನಿಮಗೆ ಶಾಂತಿಯನ್ನು, ಆತನ ಎದೆಗೆ ಒರಗಿಕೊಳ್ಳುವಾಗ ನಮಗೆ ಶಾಂತಿ. ಹಲ್ಲೆಲೂಯ. ಯಾರಿಗೂ ಬಂತು ವಾಗ್ದಾನ? ಸಮಾಧಾನದಲ್ಲಿರ್ರಿ, ಶಾಂತಿ. ಆತನ ಎದೆಗೆ ಅಪ್ಪಿಕೊಳ್ತಾನೆ. ಎದೆಗೆ ಅಪ್ಪಿಕೊಳ್ಳುವಾಗ ನೆಮ್ಮದಿಯಾಗಿರ್ತೇವೆ, ಬಹಳ ಸೇಫ್ಟಿ ಆಗಿರ್ತೇವೆ. ಆತನ 2025ನೇ ವರ್ಷದಲ್ಲಿ ಆತನ ಕೈಗಳಿಂದ ಆಶೀರ್ವಾದ ಮಾಡಿ, ಆತನ ಮುಖ ಪ್ರಸನ್ನತೆ ನೋಡಿ ನಮ್ಮನ್ನೇನು ಮಾಡ್ತಾನೆ? ಎದೆಗೆ ಅಪ್ಪಿಕೊಳ್ಳುತ್ತಾನೆ. ಆಮೇಲೆ ಅಂತ ಹೇಳ್ಬೇಕು. ಎದೆಗೆ ಅಪ್ಪಿಕೊಳ್ಳುವ ದೇವರು ಯಾರನ್ನಿದ್ದಾರಂದ್ರೆ ಏಸಪ್ಪ ಮಾತ್ರವೇ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ. ಸಂತೋಷ ಬಂದಾಗ ಒಬ್ರಿಗೊಬ್ರು ನಾವು ಅಪ್ಕೊಳ್ತೀವಿ. ಏಸಪ್ಪ ಕೂಡ ನಾವೇನು ಮಾಡ್ತಾನಂತ? ನನ್ನ ಮಗಳು, ನನ್ನ ಮಗ ಎಂಬುದಾಗಿ ಅದನ್ನು ಏನು ಮಾಡ್ತಾನಂತ? ಅಪ್ಪಿಕೊಳ್ತಾನೆ.
ಅಬ್ರಾಹ್ಮನು ಮತ್ತು ಸಾರಳು ಕೂಡ ಹಂಗೆ ಅಂದ್ಕೊಳ್ತೀನಿ ನಾನು. ಮುದಿಯವರಾಗಿದ್ರು ಕೂಡ ಹಂಗೆ ಅಪ್ಕೊಂಡಿದ್ದೀನಿ ನಾನು. ಅದಕ್ಕೆ ಜಲ್ದಿ ಮಕ್ಕಳಾದರು. 90 ವರ್ಷದಲ್ಲಿ 100 ವರ್ಷದಲ್ಲಿ ಮಕ್ಕಳಾದರು. ಅಪ್ಕೊಳ್ಬೇಕು. ದೇವರು ತನ್ನ ಮಕ್ಕಳಾದ ನಮ್ಮನ್ನು ಏನು ಮಾಡ್ತಾನಂತ ಅಪ್ಪಿಕೊಳ್ಳುತ್ತಾನೆ. ತಪ್ಪಿ ಹೋದ ಕುಮಾರನ ಏನು ಮಾಡ್ದ, ಅವನು ಬಿಟ್ಬಿಟ್ಟು ಹಾಳಾಗಿ ಹೋಗಲೆಂಬುದಾಗಿ ಹೇಳಿ ತಂದೆ ಅನಿಸಲಿಲ್ಲ. ತಂದೆ ಅನ್ನಲಿಲ್ಲ. ಅವನು ಹೋದಾಗಿನಿಂದ ತಂದೆಗೆ ಒಂದೇ ಕೋರಿಕೆ, ನನ್ನ ಮಗ ಯಾವಾಗ ಬರ್ತಾನೆ, ನನ್ನ ಮಗ ಯಾವಾಗ ಬರ್ತಾನೆ. ಅವನು ಬಂದ ತಕ್ಷಣ ಅವನಿಗೆ ಸ್ನಾನ ಮಾಡಿಸ್ರಿ ಅಂತಾನೆ, ಬಟ್ಟೆ ಚೇಂಜ್ ಮಾಡಿರಿ ಅಂತಾನೆ, ಅವನು ಉಂಗುರ ಇಡ್ರಿ ಅಂತಾನೆ, ಅವನಿಗೆ ಚಪ್ಪಲಿ ಹಾಕಿರಿ ಅಂತಾನೆ, ಜೋಡು ತೊಡಿಸ್ರಿ ಅಂತಾನೆ, ಹಬ್ಬ ಮಾಡ್ರಿ, ಸಂತೋಷ ಪಡ್ರಿ ಅಂತಾನೆ. ಬಂದ ತಕ್ಷಣ ಅವನು ಏನು ಮಾಡ್ದ, ಬಹಳವಾಗಿ ಅಪ್ಪಿಕೊಂಡು ಬಹಳವಾಗಿ ಮುದ್ದಿಟ್ಟನಂತ. ಲೋಕನ ಸುವಾರ್ತೆ 15ನೇ ಅಧ್ಯಾಯ 20ನೇ ವಚನ ಓದ್ಕೊಂಡ್ರು ನಾವು ಮುಂದೆ 15-20. ತಪ್ಪಿ ಹೋದ ಕುಮಾರನಿಗೆ ಬಹಳ ಮುದ್ದುಗಳು ಸಿಕ್ತು, ಬಹಳ ಅಪ್ಪುವಿಗೆ ಸಿಗುತ್ತಾ. ಅಪ್ಪಿಕೊಂಡು ಬಹಳ ಕೊರಳನ್ನು ಅಪ್ಪಿಕೊಂಡು ಮುದ್ದಿಟ್ಟನಂತ ನೋಡ್ತೀವಿ. ಓದ್ಕೊಂಡು ದೂರದಲ್ಲಿರುವಾಗಲೇ ಕಂಡು ಕನಿಕರ ಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಎಷ್ಟು ಮುದ್ದಿಟ್ಟರು, ಬಹಳವಾಗಿ ಅಂತ. ಅಲ್ಲೆಲುಯಾ ಅಲ್ಲೆಲುಯಾ ಹೇಳಬೇಕು, ಕನ್ಫ್ಯೂಸ್ ಮಾಡಬಾರ್ದು. ಅಲ್ಲೆಲುಯಾ ಬಹಳವಾಗಿ ಮುದ್ದಿಟ್ಟನಂತ. ಅವನು ಗಡ್ಡ ಬೆಳೆದಿರ್ಬೋದು, ಅವನ ಅಂಡಿಗಳ ಸಹವಾಸ ಮಾಡಿ ಎಲ್ಲ ಅದೇ ವಾಸನೆ ಇರ್ಬೋದು. ವಾಸನೆ ಇದೆ ಅಂತೇಳಿ ದಬ್ಬಿದ್ನ, ಬಂದಲ್ಲ ಸಾಕು, ನನ್ನ ಮಗ ಬಂದಾಗ ಸಾಕು. ಪ್ರಾರ್ಥನೆಗೆ ಬಂದಾಗ ಕೂಡ, ಚರ್ಚಿಗೆ ಬಂದಾಗಲೂ ಕೂಡ, ಕರ್ತನ ಭೋಜನಕ್ಕೆ ಬಂದಾಗಲೂ ಕೂಡ ಹಂಗೆ ಅಂತಾನೆ ದೇವರು, ನನ್ನ ಮಗಳು ಬಂದು, ನನ್ನ ಮಗಳು ಬಂದು, ನನ್ನ ಮಗ ಬಂದ. ಎಷ್ಟು ಸಂತೋಷ ಆಗ್ತದೆ ದೇವರಿಗೆ ಸ್ತೋತ್ರ. ಅಲ್ಲೆಲುಯಾ. ಎಲ್ಲೇನೋ ಹೋಗಿ ನನ್ನ ಮಕ್ಕಳು ಎಲ್ಲ ಟೂರ್ಗೆ ಹೋದ್ವಿ, ಅಥವಾ ಉದಾಹರಣೆ ನನ್ನ ಮಗಳೇ ಅಂತ ತಿಳ್ಕೊಂಡು, ನನ್ನ ಮಗಳೇ ಏಂಜಲ್ ಅಂತ ತಿಳ್ಕೊಂಡು, ಭಾಳ ದಿನಗಳಾದಮೇಲೆ ಬಂದಮೇಲೆ ಎಷ್ಟು ಸಂತೋಷ ಆಗ್ತದೆ ನಮಗೆ. ತಂದೆ ತಾಯಿ ನಾನು ದೂರದಿಂದ ನೋಡಿ ಅಷ್ಟು ಪ್ರೀತಿ ಮಾಡ್ತಾನೆ, ಸಂತೋಷ ಪಡ್ತಾನೆ. ಆಶ್ರಮ ಹೋಗ್ತಾರೆ, ಹತ್ರ ಹೋಗಿ ಎಲ್ಲಿದ್ದೀನಲ್ಲ ಸುಳ್ಳು ಹತ್ಕೊಂಡು ಮುದ್ದಾಡ್ತಾಳೆ. ಆ ಮೊಮ್ಮಕ್ಕಳಿಗೆ ಮುದ್ದಾಡುವುದಿಲ್ಲ, ಆಕೆ ಮುದ್ದಾಡ್ತಾಳೆ. ಫಸ್ಟ್ ನೋಡಿ, ಅಪ್ಪಿಕೊಂಡು ಮುದ್ದಾಡುವಂಥ ಕರ್ತ ನಮ್ಮ ಯೇಸು, ನಮ್ಮ ದೇವರು ಅಷ್ಟು ಅಪ್ಪಿಕೊಳ್ತಾನೆ. ನಮ್ಮ ಮಕ್ಕಳನ್ನು ಅಪ್ಪಿಕೊಳ್ಳುವ ರೀತಿಯಲ್ಲಿ, ನಮ್ಮ ಮೊಮ್ಮಕ್ಕಳನ್ನು ಅಪ್ಪಿಕೊಳ್ಳುವ ರೀತಿಯಲ್ಲಿ ದೇವರು ಈ 2025ನೇ ವರ್ಷದಲ್ಲಿ ತನ್ನ ಎದೆಗೆ ಒರಗಿಸಿಕೊಳ್ಳುತ್ತಾನೆ. ಒರಗಿಸುವ ಎದೆಯಲ್ಲಿ ಮನಭಾರವ ನೀಗುವ, ಒರಗಿಸುವ ಎದೆಯಲ್ಲಿ ಮನಭಾರವ ನೀಗುವ, ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು, ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು. ಎಲ್ಲಿ ವರ್ಗಿಸ್ತಾನಂತ ಆತನು? ತನ್ನ ಎದೆಗೆ ಒರಗಿಸ್ಕೊಳ್ತಾನಂತ. ಅಲ್ಲೆಲುಯಾ. ಲಾಜರನು ಸತ್ತನು, ಐಶ್ವರ್ಯವಂತನು ಸತ್ತನು. ಲಾಜರನ್ನು ತೆಗೆದುಕೊಂಡೋಗಿ ಎಲ್ಲಿ ಒರಗಿಸಿದ್ರಂತ? ಆ ಬ್ರಾಹ್ಮಣ ಎದೆಗೆ ಒರಗಿಸಿದ್ರಂತ. ಇವತ್ತು ನಮಗೆ ಅಂಥ ಸೌಭಾಗ್ಯ ಇದೆ. ಕರ್ತನು ತನ್ನ ಎದೆಗೆ ಅಪ್ಪಿಕೊಂಡು, ತನ್ನ ಎದೆಗೆ ಒರಗಿಸಿಕೊಂಡು, ಎದೆಗೆ ಆತನ ನಮ್ಮನ್ನು ಅಂಟಿಸಿಕೊಂಡು ದೇವರು ನಮ್ಮನ್ನು ಕಾಪಾಡ್ತಾನೆ. ದೇವರು ನಮ್ಮನ್ನು ಕೃಪಾಕಟ್ಟ ಹಚ್ಚಿಬಿಟ್ಟು ಆತನ ದಯೆ ನಮ್ಮ ಮೇಲೆ ಯಾವಾಗಲೂ ಈ 2025ನೇ ವರ್ಷದಲ್ಲಿ ಸದಾಕಾಲ ಇರುವಂಥದ್ದಾಗಿದೆ. ಅಲ್ಲೆಲುಯಾ. ಸ್ವಲ್ಪ ದೊಡ್ಡವರಾದ ಮೇಲೆ, ಸ್ವಲ್ಪ ವಯಸ್ಸಾದ ಮೇಲೆ ಅಮ್ಮಂದರಿಗೆ, ಮಕ್ಕಳಿಗೆ ಮುದ್ದಾಡೋಕ್ಕೆ ಸ್ವಲ್ಪ ನಮ್ಮ ಮುಜುಗರ ಆಗ್ತದೆ. ಮುದ್ದಿಡೋಕ್ಕೆ ಸ್ವಲ್ಪ ಮುಜುಗರ ಆಗ್ತದೆ. ಆದರೆ ದೇವರ ಕೂಡ
ದೇವರು ಮನಸ್ಸು ನೋಡ್ತಾನೆ. ಆತನು ಎದೆಗೆ ಅಪ್ಪಿಕೊಳ್ತಾನೆ. ಆತನು ಎದೆಗೆ ಒರಗಿಕೊಳ್ಳುವಂತೆ ಮಾಡ್ತಾನೆ. ಪ್ರಿಯ ದೇವರ ಮಕ್ಕಳೇ, ಈ 2025ನೇ ವರ್ಷದಲ್ಲಿ ಆತನ ಕೈಗಳು ನಮ್ಮನ್ನು ಕೈ ಮಾಡಿ ಕರೆಯುವಂಥದ್ದಾಗಿದೆ. ಆತನ ಮುಖ ಪ್ರಸನ್ನತೆ ನಮ್ಮ ಹತ್ರ ಇಟ್ಟು ನನ್ನ ಹತ್ರ ಬಾಯಿ ಮುದ ಕರೀತಾನೆ. ಮೂರನೇದಾಗಿ ನೋಡುತ್ತೇವೆ, ಆತನ ಏನಂತ ಆತನ ಕೃಪಾ ಕಟಾಕ್ಷ ಬಿಟ್ಟು ನಮ್ಮನ್ನು ತನ್ನ ಶಾಂತಿಗೆ ನಡೆಸಿ ನಮ್ಮನ್ನು ಆರಾಮಾಗಿರುವಂತೆ, ಕಂಫರ್ಟ್ ಆಗಿರುವಂತೆ, ಆದರಣೆಯಾಗಿರುವಂತೆ, ಸಮಾಧಾನವಾಗಿರುವಂತೆ ಎದೆಗೆ ಅಪ್ಪಿಕೊಂಡು ಎದೆಗೆ ಒರಗಿಸಿಕೊಂಡು ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ 2025ನೇ ವರ್ಷದಲ್ಲಿ. ದೇವರಿಗೆ ಸ್ತೋತ್ರ, ಹಲ್ಲೆಲೂಯಾ. ಆದ್ದರಿಂದ ಈ ವರ್ಷವೆಲ್ಲ ಆತನ ಕೈಗಳನ್ನು ನೆನಪು ಮಾಡ್ಕೊಳ್ಳೋಣ, ಆತನ ಮುಖಗಳನ್ನು ನೆನಪು ಮಾಡ್ಕೊಳ್ಳೋಣ. ಆತನ ಎದೆಗೆ ಒರಗಿಸಿಕೊಂಡು ಎದೆಗೆ ಅಪ್ಪಿಕೊಂಡು ಇರುವುದನ್ನು ನೆನಪು ಮಾಡ್ಕೊಳ್ಳೋಣ. ಅದರಂತೆ ಕರ್ತನ ನಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ, ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ನಾವು ತಲೆಭಾಗವನ್ನು ಪ್ರಾರ್ಥನೆ ಮಾಡ್ತೀವಿ. ಎಲ್ಲ ತಲೆಭಾಗಿಸ್ಕೊಂಡು ಪ್ರಾರ್ಥನೆ ಮಾಡ್ತೀವಿ. ಕರ್ತನೆ, ನಮ್ಮನ್ನು ನಿನ್ನ ಕೈಗಳಿಂದ ಕಾಪಾಡು. ನಿನ್ನ ಕೈಗಳಿಂದ ನಮ್ಮನ್ನು ಹತ್ತಿರಕ್ಕೆ ಕರ್ಕೋ. ನಿನ್ನ ಕೈಗಳಿಂದ ನಾನು ದೂರ ಹೋಗಬಾರ್ದು. ನಿನ್ನ ಕೈಗಳು ಮೋಟುಗೈಯಲ್ಲ. ದಿನವೆಲ್ಲ ಕೈ ಚಾಚಿ ಕೈ ಮಾಡಿ ಕರೀತಾ ಇದೆಯಲ್ಲ. ನೀನು ಕೈ ಚಾಚಿರುವುದನ್ನು ನಾನು ಗಮನಿಸಲಿಲ್ಲ. ಕೈ ಚಾಚಿಕೊಂಡೇ ನಿಂತಿದ್ದೆಪ್ಪ. ನನ್ನ ಮಕ್ಕಳ ಸಲುವಾಗಿ, ಕುಟುಂಬದ ಸಲುವಾಗಿ, ನನ್ನ ಸಲುವಾಗಿ ಕಾಪಾಡುವುದಕ್ಕಾಗಿ ನನ್ನ ಕೈಗಳು ಸಿದ್ಧವಾಗಿವೆ. 2025 ವರ್ಷದಲ್ಲಿ ನಿನ್ನ ಕೈಗಳು ಅದ್ಭುತವಾದ ಕೈಗಳು, ದೊಡ್ಡ ಕೈಗಳು, ಬಲವಾದ ಕೈಗಳು, ಬಲಿಷ್ಠವಾದ ಕೈಗಳು ನಿನ್ನ ಕೈಗಳು. ಆ ದೊಡ್ಡ ಕೈಗಳು ನನ್ನ ಕಾಪಾಡಲಿ. ದೊಡ್ಡ ಕೈಗಳು ನನ್ನ ಆಶೀರ್ವಾದ ಮಾಡಲಿ. ದೊಡ್ಡ ಕೈಗಳು ನಮಗೆ ಎಲ್ಲ ಬೇಡಿಕೆಗಳನ್ನು ನೆರವೇರಿಸಲಿ. ದೊಡ್ಡ ಕೈಗಳು ನಮ್ಮ ಜೊತೆಗಿರಲಿ ಅಪ್ಪ. ಎರಡನೇದಾಗಿ ನೋಡ್ತೇವೆ, ಆತನ ಮುಖದರ್ಶನದಿಂದ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಲಿ. ಆತನ ಮುಖ ನೋಡೋಣ. ನಾವು ಮನುಷ್ಯರ ಮುಖ ನೋಡೋದು ಬೇಡ. ಮನುಷ್ಯರ ಮುಖ ನೋಡಿದರೆ ನಮಗೆ ನಿರಾಶೆ ಆಗ್ತದೆ. ಅಧಿಕಾರಿಗಳ ಮುಖ ನೋಡಿದರೆ ನಮಗೆ ನಿರಾಶೆ ಆಗ್ತದೆ. ಮಾಡಬೇಕಾದ ಕೆಲಸಗಳು ಮಾಡೋಕ್ಕಾಗಲ್ಲ ನಮಗೆ. ಮಧ್ಯಾಹ್ನ ವೇಳೆಯಲ್ಲಿ, ಈ ರಾತ್ರಿ ವೇಳೆ, ಈಗ 2025ನೇ ವರ್ಷದ ಮೊದಲನೇ ಪ್ರಾರಂಭ ದಿನದಲ್ಲಿ ಒಳ್ಳೆ ಪರಿಶುದ್ಧಾತ್ಮನ ಒಂದು ಸಂದೇಶದ ಮುಖಾಂತರವಾಗಿ ಕರ್ತನಿಗೆ ಒಟ್ಟು ನನ್ನೊಟ್ಟಿಗೆ ನಮ್ಮೊಟ್ಟಿಗೆ ಮಾತನಾಡ್ತಾರೆ. ಆತನ ಮುಖ ನೋಡೋಣ. ಆತನ ನೋಡಿ ಧೈರ್ಯ ತಂದುಕೊಳ್ಳೋಣ. ಮೂರನೇದಾಗಿ ನೋಡ್ತೇವೆ, ಆತನ ಕೃಪಾ ಕಟಾಕ್ಷ ಬಿಟ್ಟು ನಮಗೆ ಶಾಂತಿಯನ್ನು ದಯಪಾಲಿಸಲಿ. ಹೌದು, ಕೃಪಾ ಕಟಾಕ್ಷ. ಆತನ ಎದೆಗೆ ಅಪ್ಪಿಕೊಳ್ಳುವಂಥ ಮನಸ್ಸು. ಬಲಹೀನರನ್ನು, ಬಾಧ್ಯತೆಗೆ ಒಳಗಾದವರನ್ನು, ನೊಂದಂಥವರನ್ನು, ಬಲಹೀನರನ್ನು ಆತನ ಎದೆಗೆ ಅಪ್ಪಿಕೊಳ್ಳುವಂಥ ನಮ್ಮ ಕರ್ತನು. ಇವತ್ತು ನೀನು ನಾನು ಆತನ ಎದೆಗೆ ಅಪ್ಪಿಕೊಳ್ಳೋಣ. ಆತನ ಎದೆಗೆ ಅಪ್ಪಿಕೊಳ್ಳುವಂತೆ ಮಾಡಲಿ. ನಾವು ಒಂದು ಒಳ್ಳೆಯ ರಾಗ ಇದೆ, ಅದು ರಕ್ತ ಕೋಟೆ ಒಳಗೆ ನಾವು ಬಂದಿರುವೆ. ಕೊನೆ ಚರಣದಲ್ಲಿ ಇದೆ. ಆ ಚರಣ ಹಾಡಿ ನಾವು ಪ್ರಾರ್ಥನೆ ಮಾಡೋಣ. ಕೊನೆ ಚರಣ, ರಕ್ತ ಕೋಟೆ ಒಳಗೆ ನಾವು ಬಂದಿರುವೆ. ಆತನ ಅಪ್ಪಿಕೊಳ್ತಾನಂತ ಕೊನೆ ಮಾತಿದೆ. ಸೊ ಲಾಸ್ಟ್ ವರ್ಡ್. ಸೊ ಹಾಡಿ ಕರ್ತನ ಸ್ತುತಿಸೋಣ. ಥ್ಯಾಂಕ್ ಯು ಜೀಸಸ್. 100 ಸಾಂಗ್ ನಂಬರ್ 100. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಳು ಬಳಿ ಬರದು, ಯಾವ ಕೇಳು ಬಳಿ ಬರದು. ಪರ್ವತ ಗುಡ್ಡವು ಕದಲಿದರು, ನಿನ್ ಕೃಪೆ ಮಾರ್ಪಡದು. ಪರ್ವತ ಗುಡ್ಡವು ಕದಲಿದರು, ನಿನ್ ಕೃಪೆ ಮಾರ್ಪಡದು.
ಶಾಶ್ವತ ಪ್ರೇಮ ಸೆಳೆದುಕೊಂಡೆ, ಎದೆಗೆ ಅಪ್ಪಿಕೊಂಡೆ. ಪ್ರಿಯ ದೇವರ ಮಕ್ಕಳೇ, 2025ನೇ ವರ್ಷ ಆತನ ಅಪ್ಪಿಕೊಳ್ಳುವಂಥ ವರ್ಷ. ನಮ್ಮನ್ನು ಅಪ್ಪಿಕೊಳ್ತಾ, ನಮ್ಮನ್ನು ಎದೆಗೆ ಒರಗಿಸಿಕೊಳ್ತಾ, ಆತನ ಮಕ್ಕಳು ಎಂಬುದಾಗಿ ಹೇಳಿ, ಆತನ ಪ್ರಿಯರು ಎಂಬುದಾಗಿ ಹೇಳಿ, ಆತನಿಗೆ ಸಮೀಪಸ್ಥರು ಎಂಬುದಾಗಿ ಹೇಳಿ, ಆತನಿಗೆ ಸ್ವಂತ ಮಕ್ಕಳು ಎಂಬುದಾಗಿ ಹೇಳಿ, ಸ್ವಕೀಯ ಜನವಾಗಿದ್ದು ಎಂಬುದಾಗಿ ಹೇಳಿ, ಆತ ನಮ್ಮನ್ನು ಎದೆಗೆ ಅಪ್ಪಿಕೊಳ್ಳುವನಾಗಿದ್ದಾನೆ, ಎದೆಗೆ ಒರಗಿಸಿಕೊಳ್ಳುವನಾಗಿದ್ದಾನೆ. ಈ 2025ನೇ ವರ್ಷದಲ್ಲಿ ಆತನ ಕೈಗಳು ದೊಡ್ಡ ಕೈಗಳು ನಮ್ಮನ್ನು ಹಿಡ್ಕೊಳ್ತವೆ, ಕಾಪಾಡುತ್ತವೆ, ರಕ್ಷಿಸುತ್ತವೆ, ಆಶೀರ್ವಾದ ಮಾಡುತ್ತವೆ. ಯಾವ ಯಾವ ಆಶೀರ್ವಾದಗಳು ಬೇಕು ಆತನ ಕೈಗಳಲ್ಲಿ ಒಪ್ಪಿಸಿಕೊಡೋಣ. ಆತನ ಮುಖ ಪ್ರಸನ್ನತೆಯನ್ನು ನೋಡಿ ನಮ್ಮನ್ನು ಕಟಾಕ್ಷವಿಡಲಿ. ಮುಖ ಪ್ರಸನ್ನತೆ ನೋಡಲಿ ನಮ್ಮನ್ನು. ನಾ ಮೇಲೆ ದೃಷ್ಟಿ ಇಡಪ್ಪ ಎಂಬುದಕ್ಕೆ ಕೇಳು. ಮನೆ ಕಟ್ಟೋದಕ್ಕೆ ದೃಷ್ಟಿ ಇಡಪ್ಪ, ಮಕ್ಕಳ ಮೇಲೆ ಈಗ ಒಳ್ಳೆ ವಿದ್ಯೆ ಕೊಡೋದಕ್ಕೆ ದೃಷ್ಟಿ ಇಡಪ್ಪ, ಮಕ್ಕಳಿಗೆ ಒಳ್ಳೆ ವರ ಸಿಗಲಿಕ್ಕೆ ದೃಷ್ಟಿ ಇಡಪ್ಪ, ನನಗೆ ಮಕ್ಕಳಾಗುವುದಕ್ಕೆ ಒಳ್ಳೆಯ ದೃಷ್ಟಿ ಇಡು ದೇವರೇ, ಒಳ್ಳೆ ವರ ಸಿಗುವುದಕ್ಕೆ ದೃಷ್ಟಿ ಇಡು ದೇವರೇ ಎಂಬುದ ಪ್ರಾರ್ಥನೆ ಮಾಡಿ. ಆತನ ದೃಷ್ಟಿ ನನ್ನ ಮೇಲೆ ಇಡಲಿ, ಆತನ ಮುಖ ಪ್ರಸನ್ನತೆ ನನ್ನ ಮೇಲೆ ಇಡಲಿ. ಎರಡನೇದಾಗಿ, ಮೂರನೇದಾಗಿ ನೋಡ್ತೇವೆ, ಆತನ ಕೃಪಾ ಕಟಾಕ್ಷ ಬಿಟ್ಟು ನಮಗೆ ಶಾಂತಿಯನ್ನು ದಯಪಾಲಿಸಿ. ಆತನ ಎದೆಗೆ ಶಾಂತಿ, ಸಮಾಧಾನ, ದೀರ್ಘ ಶಾಂತಿ. ಲೋಕ ಅಲ್ಲೋಕಲ್ಲಲ್ಲ ಆದ್ರೇನು, ಆದರೆ ಯೇಸುವಿನ ಎದೆಗೆ ಒರಗಿಕೊಳ್ಳೋ ನಮಗೆ ಯಾವ ಭಯವಿಲ್ಲದೆ, ಯಾವ ಆತಂಕವಿಲ್ಲದೆ ನಮ್ಮನ್ನು ತನ್ನ ಎದೆಗೆ ಅವರು ಒರಗಿಸಿಕೊಂಡು ಅಪ್ಪಿಕೊಂಡು ದೇವರು ನಮ್ಮನ್ನು ಕಾಪಾಡುವಂಥ ವರ್ಷವೇ 2025ನೇ ವರ್ಷ. ಹಾಗಾಗಿ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೊ ಕೊನೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಟೀಚರ್ ಅವರು ಪ್ರಾರ್ಥನೆ ಮಾಡ್ತಾರೆ, ಅದನ್ನು ಕೇಕ್ ಕಟ್ಟಿಂಗ್ ಇದೆ. ಸೊ ಲಾಸ್ಟ್ ಪ್ರಾರ್ಥನೆ ಆದಮೇಲೆ ನಾವು ತೈಲಾಭಿಷೇಕದ ಎಲ್ಲರ ಮೇಲೆ ಈ ತೈಲವನ್ನು ಹಾಕಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಂತರ ನಾನು ಬಿಲ್ ಕೊಟ್ಟು ನಾವು ಮುಗಿಸ್ಕೊಂಡು ಹೋಗೋಣ ಮತ್ತು ನನ್ನ ಆಶೀರ್ವಾದ ಮಾಡಿ. ಟೀಚರ್ ಅವರು ಪ್ರಾರ್ಥನೆ ಮಾಡ್ತಾರೆ. ಥ್ಯಾಂಕ್ ಯು ಜೀಸಸ್. Hallelujah, hallelujah. Thank you, Father. Thank you, Jesus. Thank you, Lord. ಸ್ತೋತ್ರ. Good, gracious and loving Heavenly Father, we thank you, Lord Jesus, for this beautiful time of worship, O Lord.